ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಆಗಿದೆ ಅಂತೇನೋ ಒಂದು ಆರೋಪ ಇದೆ. ಆ ವಾಲ್ಮೀಕಿ ನಿಗಮ ಕಚೇರಿಯಲ್ಲೂ ಕೂಡ ಇಡಿ ತಲಾಶ್ ನಡೆಸಿದೆ. ಬರೀ ಸಂಬಂಧಪಟ್ಟಂತಹ ಅಧಿಕಾರಿಗಳ ಮನೆ ಅಥವಾ ರಾಜಕೀಯ ನಾಯಕರ ಮನೆಗಳು ಮಾತ್ರ ಅಲ್ಲ, ವಾಲ್ಮೀಕಿ ನಿಗಮದಲ್ಲಿನ ಕಡತಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಮಾಜಿ ಎಂಡಿ ಪದ್ಮನಾಭ, ಲೆಕ್ಕಾಧಿಕಾರಿ ಪರಶುರಾಮ್ ಲಾಕರ್ ಒಂದು ಪರಿಶೀಲನೆಗೂ ಕೂಡ ಮುಂದಾಗಿದ್ದಾರೆ. ಎಸ್ಐಟಿ ಸಮ್ಮುಖದಲ್ಲೇ ಲಾಕರ್ ಓಪನ್ ಮಾಡೋಕೆ ಸಿದ್ಧತೆಯನ್ನು ನಡೆಸಿಕೊಂಡಿದ್ದು, ನಿಗಮದ ಪ್ರಭಾರ ಎಂಡಿ ರಾಜಶೇಖರನ್ನ ಅಲ್ಲೇ ಉಳಿಸ್ಕೊಂಡಿದೆ ಇಡಿ. ಸೊ ಇದೀಗ ಅವರಿಬ್ಬರ ಹೆಸರೇ ಪ್ರಮುಖವಾಗಿ ಕೇಳಿಬಂದಿದ್ದು. ಅಲ್ಲಿನ ಎಂಡಿ ಈಗ ಲೆಕ್ಕಾಧಿಕಾರಿ ಪರಶುರಾಮ್ ಮತ್ತು ಅಲ್ಲಿನ ಎಂಡಿ ಪದ್ಮನಾಭ ಇಬ್ಬರ ನಡುವೆ ಒಂದು ಕಾನ್ವರ್ಸೇಷನ್ ಆಡಿಯೋ ಕೂಡ ವೈರಲ್ ಆಗಿದೆ. ಯಾವಾಗ ಅಧೀಕ್ಷಕ ಸುಸೈಡ್ ಮಾಡ್ಕೊಂಡ್ರಲ್ಲ, ಅದರ 2 ದಿನ ಹಿಂದೆದು ಆಡಿಯೋ ಸಿಕ್ಕಿದೆ. ಆಮೇಲೆ ಇವ್ರನ್ನ ಆರೋಪಿಗಳನ್ನಾಗಿ ಅರೆಸ್ಟ್ ಕೂಡ ಮಾಡಿದ್ದಾರೆ SIT ಅಧಿಕಾರಿಗಳು. ಸೊ ಒಂದ್ ಕಡೆ ರಾಜಕೀಯ ನಾಯಕರುಗಳು ಹೆಸರು ಕೇಳಿ ಬಂದಿದ್ದು ದದ್ದಲ್ ಮತ್ತು ನಾಗೇಂದ್ರ ಅವರ ನಿವಾಸ ಮಾತ್ರ ಅಲ್ಲ, ನಿಗಮದ ಕಚೇರಿಯಲ್ಲೂ ಕೂಡ ಪರಿಶೀಲನೆಗೆ ಮುಂದಾಗ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ಮಾದೇಶ್, ಒಂದು ಕಡೆ ಈ ಒಂದು ಅವ್ಯವಹಾರದಲ್ಲಿ ಕೇಳಿ ಬಂದ ರಾಜಕೀಯ ನಾಯಕರುಗಳ ಮನೆ ಮೇಲೆ ಇಡಿ ರೈಡ್ ಆಗ್ತಾ ಇದೆ, ಮಗದೊಂದು ಕಡೆ ನಿಗಮದಲ್ಲೂ ಕೂಡ ನಿಗಮಕ್ಕೆ ಸಂಬಂಧಪಟ್ಟಂತೆಯೂ ಕೆಲವೊಂದು ಪರಿಶೀಲನೆಗಳಿಗೆ ಮುಂದಾಗ್ತಾ ಇದ್ದಾರೆ ಇಡಿ ಆಫೀಸರ್ಸ್ ಅಂತ ಮಾಹಿತಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದ್ರೆ ಮಾದೇಶ್. ವಿದ್ಯಾ, ನಿನ್ನೆ ಬೆಳಗಿನ ಜಾವ 7 ಗಂಟೆ ಸುಮಾರಿಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನಿದೆ ಇಲ್ಲಿ ತಲಾಶ್ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಬರ್ತಾರೆ, ದಾಳಿಯನ್ನು ನಡೆಸ್ತಾರೆ. ಸುಮಾರು ಒಂದು 6 ಮಂದಿ ಇಡಿ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆಗೆ ಬರುವಂಥದ್ದು. ಆ ಸಂದರ್ಭದಲ್ಲಿ ಯಾರು ಕೂಡ ಇಲ್ಲಿ ಇರೋದಿಲ್ಲ. ಅಂದ್ರೆ 10 ಗಂಟೆಗೆ ಈ ಕಚೇರಿ ಓಪನ್ ಆಗುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದ್ರೆ ಎಂಪ್ಲಾಯೀಸ್ ಕೂಡ ಬರಬೇಕಾಗತ್ತೆ. ಅವ್ರು ಬರೋವರೆಗೂ ಕೂಡ ಕಾದ್ರು. ಜೊತೆಗೆ ಏನು ಪ್ರಭಾರ MD ಏನಿದ್ದಾರೆ ರಾಜ್ಕುಮಾರ್ ಅವರು, ಅವ್ರಿಗೂ ಕೂಡ ಕರೆ ಮಾಡಿದ್ರು. ಕರೆ ಮಾಡಿ ಇಲ್ಲಿ ಬೇಗ ಬನ್ನಿ ನೀವು ಅನ್ನುವಂಥ ಮಾಹಿತಿಯನ್ನು ಕೂಡ ರವಾನಿಸಿದ್ರು. ಅವರು ಬಂದ ನಂತರ ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಇಡಿ ಅಧಿಕಾರಿಗಳು. ಅಂದ್ರೆ ನಿನ್ನೆ 10 ಗಂಟೆ 10:30 ಸುಮಾರಿಗೆ ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡುವಂಥದ್ದು. ನಿನ್ನೆ 10:30ರಿಂದಲೂ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ಪರಿಶೀಲನೆ ಮಾಡ್ತಾ ಇರುವಂಥದ್ದು. ತಡರಾತ್ರಿ 12 ಗಂಟೆವರೆಗೂ ಕೂಡ ಪರಿಶೀಲನೆ ನಡೆದಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಜೊತೆಗೆ ಅವರನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಅಂದ್ರೆ MD ರಾಜ್ಕುಮಾರ್ ಅವರು ಜೊತೆಗೆ GM ರಾಜಶೇಖರ್ ಏನಿದ್ದಾರೆ ಅವರಿಬ್ಬರನ್ನು ಕೂಡ ಉಳಿಸ್ಕೊಂಡು ಏನೆಲ್ಲ ಅಂದ್ರೆ ಈಗ ಪದ್ಮನಾಭ ಅವರು ಹಾಗೆ ಪರಶುರಾಮ್ ಅವಧಿಯಲ್ಲಿ ಆಗಿದ್ದಂಥ ಅಕ್ರಮ ಇದು, ಹಗರಣ ಇದು, ಅದಕ್ಕಾಗಿ ಅವರ ಸಂದರ್ಭದಲ್ಲಿದ್ದಂಥ ಏನೆಲ್ಲ ಟ್ರಾನ್ಸಾಕ್ಷನ್ಗಳಾಗಿದ್ದವು, ಹಾಗೆ ಈ ನಿಗಮಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಕಡತಗಳು ವಿಲೇವಾರಿ ಆಗಿದ್ವು, ಇವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈಗಲೂ ಕೂಡ ಅಂದ್ರೆ ಈಗ ಬೆಳಗಿನ ಜಾವ 7 ಗಂಟೆಯಿಂದಲೇ ಶುರು ಮಾಡಿದ್ದಾರೆ ಮತ್ತೆ ಪರಿಶೀಲನೆ ಮಾಡುವಂತದ್ದು. ಜೊತೆಗೆ 2 ಲಾಕರ್ಗಳು ಅಂದ್ರೆ SIT ಅವರು ಪರಿಶೀಲನೆ ಮಾಡುವಂತದ್ದು. ಅಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತ ಏನು ಕೆಲಸ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ 2 ಲಾಕರ್ಗಳು ಅಂದ್ರೆ ಪದ್ಮನಾಭಗೆ ಸಂಬಂಧಪಟ್ಟಂತದ್ದು ಹಾಗೆ ಪರಶುರಾಮ್ಗೆ ಸಂಬಂಧಪಟ್ಟಂತ 2 ಲಾಕರ್ಗಳನ್ನ ಸೀಸ್ ಮಾಡಿರ್ತಾರೆ. ಆ ಸೀಸ್ ಮಾಡಿದಂತ ಲಾಕರ್ಗಳನ್ನ SIT ಅಧಿಕಾರಿಗಳ ಮುಂದೆನೆ ಓಪನ್ ಮಾಡಬೇಕು. ಅವರು ಬಂದ ನಂತರ ಅಂದ್ರೆ ಇವತ್ತು ಅವರನ್ನ ಕೂಡ ಕರೆಸುವಂತ ಸಾಧ್ಯತೆ ಇರುವಂತದ್ದು. ಅವರು ಬಂದ ನಂತರ ಲಾಕರ್ಗಳು ಓಪನ್ ಆಗ್ತವೆ. ಲಾಕರ್ಗಳಲ್ಲಿ ಇರುವಂತಹ ಕಡತಗಳು ಅಂದ್ರೆ ಏನೆಲ್ಲ ಸೀಸ್ ಮಾಡಿದ್ರು SIT ಅವರು ಅವುಗಳ ಪರಿಶೀಲನೆಯನ್ನು ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾರೆ. ಒಟ್ಟಾರೆ ಇವತ್ತು ಕೂಡ ಮುಂದುವರಿಯುವಂತಹ ಸಾಧ್ಯತೆ ಅಂದ್ರೆ ಇವತ್ತು ಸಂಜೆವರೆಗೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇರುವಂತದ್ದು ಪರಿಶೀಲನೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮ ಡೀಟೇಲ್ಸ್ಗೆ.